ವಿಜ್ಞಾನ ತರಗತಿಗಳು @VSR ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ನೋಡೋಕ್ ಮುಂಚೆ ಚಾನಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಸಬ್ಸ್ಕ್ರೈಬ್ ಆಗಲು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಲೈಕ್ ಮಾಡಿದ್ರೆ ತಾನೇ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿಡಿಯೋ ತಲುಪೋದು. ಲೈಕ್ ಮಾಡಿ, ಓಕೆನಾ? ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ನಾವು ಅಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ಮಾತಾಡೋಣ. ಅಂದ್ರೆ ಸಂಗಾತಿಯ ಅಗತ್ಯವೇ ಇಲ್ಲದೆ ಜೀವಿಗಳು ತಮ್ಮ ವಂಶವನ್ನು ಹೇಗೆ ಮುಂದುವರಿಸ್ತವೆ ಅನ್ನೋ ಒಂದು ಕುತೂಹಲಕಾರಿ ವಿಷಯದ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ ಸಂತಾನೋತ್ಪತ್ತಿ ಅಂದಾಗ ನಮ್ಗೆ ಜೋಡಿ ಜೀವಿಗಳು ನೆನ್ಪಾಗ್ತವೆ ಅಲ್ವಾ? ಆದ್ರೆ ಎಲ್ಲಾ ಜೀವಿಗಳಿಗೂ ಸಂಗಾತಿ ಬೇಕೇ ಬೇಕು ಅಂತೇನಿಲ್ಲ. ಕೆಲವು ಜೀವಿಗಳು ತಮ್ಮದೇ ಆದ ಪ್ರತಿಯನ್ನು ಅಂದ್ರೆ ಕಾಪಿಯನ್ನು ತಾವೇ ಸೃಷ್ಟಿಸಬಲ್ಲವು. ಇದು ಹೇಗೆ ಸಾಧ್ಯ? ಈ ಒಂದು ಮೂಲಭೂತ ಪ್ರಶ್ನೆಯೊಂದಿಗೆ ನಮ್ಮ ಇವತ್ತಿನ ಚರ್ಚೆಯನ್ನ ಶುರು ಮಾಡೋಣ. ಅಂದ್ರೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಒಂದೇ ಒಂದು ಪೋಷಕ ಜೀವಿಯಿಂದ ಹೊಸ ಸಂತತಿ ಹುಟ್ಟೋದು. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನಂದ್ರೆ, ಹೀಗೆ ಹುಟ್ಟುವ ಹೊಸ ಜೀವಿಗಳು ತಮ್ಮ ಪೋಷಕ ಜೀವಿಯನ್ನೇ ಪೂರ್ತಿಯಾಗಿ ಹೋಲ್ತವೆ. ಕೇವಲ ನೋಡೋಕೆ ಮಾತ್ರ ಅಲ್ಲ, ಆನುವಂಶಿಕವಾಗಿಯೂ ಅಂದ್ರೆ ಜೆನೆಟಿಕಲಿ ಕೂಡ ಅವುಗಳು 100ಕ್ಕೆ 100% ಒಂದೇ ರೀತಿಯಲ್ತವೆ. ನಿಜ ಹೇಳ್ಬೇಕು ಅಂದ್ರೆ ಅವು ಪೋಷಕ ಜೀವಿಯ ಕ್ಲೋನ್ಗಳು. ಈಗ ನಾವು ನೋಡ್ತಾ ಇರೋ ಈ ಕೋಷ್ಟಕ ನಮ್ಮ ಇವತ್ತಿನ ವಿಶ್ಲೇಷಣೆಯ ಮೂಲ ಆಧಾರ. ಇದರಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ಬೇರೆ ಬೇರೆ ಪ್ರಕಾರಗಳನ್ನ ಲಿಸ್ಟ್ ಮಾಡಲಾಗಿದೆ. ಮೊದಲ ನೋಟಕ್ಕೆ ಸ್ವಲ್ಪ ಗೊಂದಲ ಅನ್ಸ್ಬಹುದು, ಆದ್ರೆ ನಾವು ಒಂದೊಂದಾಗಿ ಪ್ರತಿಯೊಂದು ವಿಧಾನವನ್ನ ಬಿಡಿಸಿ ನೋಡಿದಾಗ ಇದು ಎಷ್ಟು ಸರಳ ಮತ್ತೆ ಅದ್ಭುತವಾಗಿದೆ ಅಂತ ಗೊತ್ತಾಗತ್ತೆ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಯ ದಾರಿ ಹೇಗಿದೆ ಅಂತ ನೋಡೋಣ. ಮೊದಲು ವಿದಳನ ಅಂದ್ರೆ ಒಂದ್ರಿಂದ ಅನೇಕ ಆಗೋ ಪ್ರಕ್ರಿಯೆ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ತುಂಡರಿಕೆ ಮತ್ತು ಪುನರುತ್ಪಾದನೆ ಬಗ್ಗೆ ಮಾತಾಡೋಣ. ನಂತರ ಮೊಗ್ಗುವಿಕೆ ಮತ್ತು ಸಸ್ಯಗಳಲ್ಲಿ ಕಾಣಿಸಿಗುವ ಕಾಯಜ ಸಂತಾನೋತ್ಪತ್ತಿ ಬಗ್ಗೆ ನೋಡಿ, ಕೊನೆಗೆ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಒಂದು ಸಾರಾಂಶ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ನಮ್ಮ ಲಿಸ್ಟ್ನಲ್ಲಿ ಮೊದಲನೆಯದು ವಿದಳನ. ಇದರ ಹೆಸರು ಹೇಳೋ ಹಾಗೆ ಇದು ವಿಭಜನೆಗೊಳ್ಳುವ ಪ್ರಕ್ರಿಯೆ. ಹೆಚ್ಚಾಗಿ ಇದನ್ನ ನಾವು ಏಕಕೋಶ ಜೀವಿಗಳಲ್ಲಿ ಅಂದ್ರೆ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್ಸ್ ಅಲ್ಲಿ ನೋಡ್ತೀವಿ. ವಿದಳನ ಅಂದ್ರೆ ಏನು? ತುಂಬಾ ಸಿಂಪಲ್. ಒಂದು ಪೋಷಕ ಜೀವಕೋಶ ಅಂದ್ರೆ ಪೇರೆಂಟ್ ಸೆಲ್ ವಿಭಜನೆಗೊಂಡು 2 ಅಥವಾ ಅದಕ್ಕಿಂತ ಹೆಚ್ಚು ಮರಿಜೀವಕೋಶಗಳಾಗಿ ಅಂದ್ರೆ ಡಾಟರ್ ಸೆಲ್ಸ್ ಆಗಿ ಬದಲಾಗುವ ಪ್ರಕ್ರಿಯೆನೇ ವಿದಳನ. ಅಂದ್ರೆ ಅಕ್ಷರಶಃ ಒಂದು ಜೀವಿ ಒಡೆದು ಅನೇಕ ಜೀವಿಗಳಾಗುವುದು. ಈ ವಿದಳನದಲ್ಲಿ ಮುಖ್ಯವಾಗಿ 2 ಪ್ರಕಾರಗಳಿವೆ ಅಂತ ಈ ಟೇಬಲ್ ತೋರಿಸ್ತಾ ಇದೆ. ಒಂದು ದ್ವಿತಳನ ಅಂದ್ರೆ ಬೈನರಿ ಫಿಷನ್, ಇನ್ನೊಂದು ಬಹುವಿದಳನ ಅಂದ್ರೆ ಮಲ್ಟಿಪಲ್ ಫಿಷನ್. ಸೊ ಇವೆರಡಕ್ಕೂ ಇರೋ ಮುಖ್ಯ ವ್ಯತ್ಯಾಸ ಏನು? ದ್ವಿದಳನದಲ್ಲಿ ಅಮೀಬಾದಲ್ಲಿ ಆಗೋ ಹಾಗೆ ಒಂದು ಪೋಷಕ ಜೀವಿಯಿಂದ ಕೇವಲ 2 ಮರಿಜೀವಕೋಶಗಳು ಹುಟ್ಟುತ್ತವೆ. ಆದರೆ ಬಹುವಿದಳನದಲ್ಲಿ ಉದಾಹರಣೆಗೆ ಮಲೇರಿಯಾಕ್ಕೆ ಕಾರಣವಾಗೋ ಪ್ಲಾಸ್ಮೋಡಿಯಂನಲ್ಲಿ ಒಂದೇ ಒಂದು ಪೋಷಕ ಜೀವಿಯಿಂದ ಒಂದೇ ಬಾರಿಗೆ ಹಲವಾರು ಮರಿಜೀವಕೋಶಗಳು ಹುಟ್ಕೊಳ್ತವೆ. ಇದರಿಂದ ಬಹಳ ವೇಗವಾಗಿ ತಮ್ಮ ಸಂಖ್ಯೆಯನ್ನ ಹೆಚ್ಚಿಸ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ವಿದಳನವನ್ನ ಬಿಟ್ಟು ಮುಂದೆ ಹೋದ್ರೆ ನಮ್ಗೆ ಸಿಗೋದು ತುಂಡ್ರಿಕೆ ಮತ್ತು ಪುನರುತ್ಪಾದನೆ. ಈ 2 ವಿಧಾನಗಳು ಒಂದಕ್ಕೊಂದು ಸ್ವಲ್ಪ ಹತ್ತಿರವಾಗಿವೆ. ಯಾಕಂದ್ರೆ ಎರಡರಲ್ಲೂ ಜೀವಿಯ ದೇಹದ ತುಂಡುಗಳಿಂದಲೇ ಹೊಸ ಜೀವಿಗಳು ಹುಟ್ಟುಕೊಳ್ತವೆ ಅನ್ನೋದು ನಿಜಕ್ಕೂ ವಿಶೇಷ. ತುಂಡರಿಕೆ ಅಂದ್ರೆ ಫ್ರಾಗ್ಮೆಂಟೇಷನ್. ಹೆಸರೇ ಹೇಳ ಹಾಗೆ ಇಲ್ಲಿ ಒಂದು ಜೀವಿಯ ದೇಹ ಆಕಸ್ಮಿಕವಾಗಿ ಸಣ್ಣ ಸಣ್ಣ ತುಂಡುಗಳಾಗಿ ಒಡೆಯುತ್ತೆ. ಆಶ್ಚರ್ಯ ಅಂದ್ರೆ ಪ್ರತಿಯೊಂದು ತುಂಡು ಕೂಡ ಬೆಳೆದು ಒಂದು ಪೂರ್ತಿ ಹೊಸ ಜೀವಿಯಾಗಿ ಬದಲಾಗತ್ತೆ. ಯೋಚನೆ ಮಾಡಿ, ಒಡೆದು ಹೋದ ಭಾಗಗಳಿಂದ ಹೊಸ ಜೀವನ ಶುರುವಾಗತ್ತೆ. ಇದಕ್ಕೆ ಒಂದು ಕ್ಲಾಸಿಕ್ ಉದಾಹರಣೆ ಅಂದ್ರೆ ಸ್ಪೈರೋಗೈರಾ. ಇದು ಸಾಮಾನ್ಯವಾಗಿ ಸಿಹಿನೀರಿನಲ್ಲಿ ಕಾಣಸಿಗುವ ಒಂದು ಬಗೆಯ ಪಾಚಿ. ಇದು ಉದ್ದನೆಯ ನಾರಿನ ಹಾಗೆ ಇರುತ್ತೆ ಮತ್ತೆ ತುಂಡಾದಾಗ ಪ್ರತಿ ತುಂಡು ಹೊಸ ಪಾಚಿಯಾಗಿ ಬೆಳೆಯುತ್ತೆ. ಈಗ ಪುನರುತ್ಪಾದನೆ ಅಂದ್ರೆ ರೀಜನರೇಷನ್. ಇದು ತುಂಡುರಿಕೆಗಿಂತ ಒಂದು ಹೆಜ್ಜೆ ಮುಂದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಜೀವಿಯ ದೇಹದ ಒಂದು ಸಣ್ಣ ಭಾಗದಿಂದಲೂ ಒಂದು ಸಂಪೂರ್ಣ ಹೊಸ ಜೀವಿಯನ್ನ ಮರುಸೃಷ್ಟಿಸೋ ಅದ್ಭುತ ಶಕ್ತಿ ಇರುತ್ತೆ. ಇದು ಕಳೆದುಹೋದ ಭಾಗವನ್ನ ಮತ್ತೆ ಬೆಳೆಸ್ಕೊಳ್ಳೋದಷ್ಟೇ ಅಲ್ಲ, ಆ ಭಾಗದಿಂದ ಪೂರ್ತಿ ಜೀವಿಯನ್ನೇ ಸೃಷ್ಟಿಸೋದು. ಪ್ಲನೇರಿಯಾ ಮತ್ತು ಹೈಡ್ರಾದಂತಹ ಜೀವಿಗಳು ಈ ಅದ್ಭುತವಾದ ಸಾಮರ್ಥ್ಯವನ್ನ ಹೊಂದಿವೆ. ಉದಾಹರಣೆಗೆ ಪ್ಲನೇರಿಯಾವನ್ನ ಎಷ್ಟೇ ತುಂಡು ಮಾಡಿದ್ರೂ ಪ್ರತಿಯೊಂದು ತುಂಡು ಕೂಡ ತಲೆ, ಬಾಲ ಎಲ್ಲವೂ ಬೆಳೆಸ್ಕೊಂಡು ಒಂದು ಸಂಪೂರ್ಣ ಹೊಸ ಪ್ಲನೇರಿಯಾ ಆಗಿ ಬದಲಾಗತ್ತೆ. ಸರಿ, ನಮ್ಮ ಮುಂದಿನ ವಿಧಾನ ಮೊಗ್ಗುವಿಕೆ ಅಂದ್ರೆ ಬಡ್ಡಿಂಗ್. ಇದ್ರಲ್ಲಿ ಪೋಷಕ ಜೀವಿಯ ದೇಹದ ಮೇಲೆಯೇ ಒಂದು ಸಣ್ಣ ಮೊಗ್ಗು ಬೆಳೆಯುತ್ತೆ.
ಅದು ನಿಧಾನವಾಗಿ ದೊಡ್ಡದಾಗಿ ಕೊನೆಗೆ ಒಂದು ಹೊಸ ಜೀವಿಯಾಗಿ ರೂಪುಗೊಳ್ಳುತ್ತೆ. ಇದು ಸ್ವಲ್ಪ ಮಟ್ಟಿಗೆ ಗಿಡದಲ್ಲಿ ಮೊಗ್ಗು ಅರಳಿ ಹೂವಾಗೋ ಥರಾನೇ ಅಲ್ವಾ? ಹೌದು, ಇದನ್ನ ನಾವು ಒಂದು ರೀತಿ ಪೋಷಕ ಜೀವಿಯ ದೇಹದಿಂದಲೇ ಮೊಳಕೆಯೊಡೆಯೋ ಒಂದು ಪುಟ್ಟ ತದ್ರೂಪಿ ಅಂದ್ರೆ ಮಿನಿಯೇಚರ್ ಕ್ಲೋನ್ ಅಂತಾನೂ ಹೇಳ್ಬಹುದು. ಆ ಮೊಗ್ಗು ಪೋಷಕ ಜೀವಿಯ ಎಲ್ಲಾ ಗುಣಗಳನ್ನೂ ಹೊಂದಿರುತ್ತೆ. ಹೈಡ್ರಾ ಇದಕ್ಕೆ ಒಂದು ಬಹಳ ಪ್ರಸಿದ್ಧವಾದ ಉದಾಹರಣೆ. ಅದರ ದೇಹದ ಪಕ್ಕದಲ್ಲಿ ಒಂದು ಸಣ್ಣ ಮೊಗ್ಗು ಕಾಣಿಸ್ಕೊಳ್ಳುತ್ತೆ. ಅದು ಬೆಳೆದು ಸಂಪೂರ್ಣವಾದಾಗ ತಾಯಿ ಹೈಡ್ರಾಯಿಂದ ಬೇರ್ಪಟ್ಟು ತನ್ನ ಸ್ವಂತ ಜೀವನವನ್ನ ಶುರುಮಾಡುತ್ತೆ. ಈ ಮೊಗ್ಗುವಿಕೆ ಪ್ರಕ್ರಿಯೆ 3 ಸರಳ ಹಂತಗಳಲ್ಲಿ ನಡೆಯುತ್ತೆ. ಮೊದಲು ಪೋಷಕ ಜೀವಿಯ ದೇಹದ ಮೇಲೆ ಒಂದು ಸಣ್ಣ ಮೊಗ್ಗು ಹುಟ್ಕೊಳ್ಳುತ್ತೆ. 2ನೇ ಹಂತದಲ್ಲಿ ಆ ಮೊಗ್ಗು ಬೆಳೆದು ಪೋಷಕ ಜೀವಿಯ ಒಂದು ಸಣ್ಣ ಪ್ರತಿರೂಪದ ಹಾಗೆ ಆಗುತ್ತೆ. ಕೊನೆಯದಾಗಿ ಅದು ಸಂಪೂರ್ಣವಾಗಿ ಬೆಳೆದ ಮೇಲೆ ಪೋಷಕ ಜೀವಿಯಿಂದ ಬೇರ್ಪಟ್ಟು ಸ್ವತಂತ್ರವಾಗಿ ಬದುಕಲು ಶುರುಮಾಡುತ್ತೆ. ಇಲ್ಲಿಯವರೆಗೆ ನಾವು ಹೆಚ್ಚಾಗಿ ಪ್ರಾಣಿಗಳು ಮತ್ತು ಸೂಕ್ಷ್ಮಜೀವಿಗಳ ಬಗ್ಗೆ ನೋಡಿದ್ವಿ. ನಮ್ಮ ಕೊನೆಯ ವಿಧಾನ ಕಾಯಸ ಸಂತಾನೋತ್ಪತ್ತಿ ನಮ್ಮನ್ನ ನೇರವಾಗಿ ಸಸ್ಯಗಳ ಜಗತ್ತಿಗೆ ಕರ್ಕೊಂಡು ಹೋಗುತ್ತೆ. ಇದು ಬಹುಶಃ ನಮ್ಮಲ್ಲೇ ಹಲವರಿಗೆ ಈಗಾಗ್ಲೇ ಪರಿಚಯವಿರೋ ಒಂದು ವಿಧಾನ. ಕಾಯಜ ಸಂತಾನೋತ್ಪತ್ತಿ ಅಂದ್ರೆ ಏನು? ಇದು ಸಸ್ಯಗಳಲ್ಲಿ ನಡೆಯೋ ಒಂದು ರೀತಿಯ ಅಲಿಂಗಿಕ ಸಂತಾನೋತ್ಪತ್ತಿ. ಇದರಲ್ಲಿ ಬೀಜಗಳ ಸಹಾಯವಿಲ್ಲದೆ ಸಸ್ಯದ ಬೇರೆ ಭಾಗಗಳಾದ ಬೇರು, ಕಾಂಡ ಅಥವಾ ಎಲೆಗಳಿಂದಲೇ ಹೊಸ ಸಸ್ಯಗಳನ್ನ ಉತ್ಪಾದಿಸಲಾಗುತ್ತೆ. ಉದಾಹರಣೆಗೆ ಗುಲಾಬಿ ಗಿಡದ ಕಾಂಡವನ್ನ ಕತ್ತರಿಸಿ ನೆಡೋದು ಅಥವಾ ಆಲೂಗಡ್ಡೆಯನ್ನ ನೆಟ್ಟು ಹೊಸ ಗಿಡ ಬೆಳೆಸೋದು ಇದೆಲ್ಲ ಕಾಯಜ ಸಂತಾನೋತ್ಪತ್ತಿಯೇ. ಇದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಅಂದ್ರೆ ಬ್ರಯೋಫಿಲಮ್ ಅಥವಾ ಪತ್ರಜೀವಿ ಗಿಡ ಅಂತನೂ ಕರೀತಾರೆ. ಈ ಸಸ್ಯದ ವಿಶೇಷತೆ ಏನಂದ್ರೆ ಇದರ ಎಲೆಗಳ ಅಂಚುಗಳಲ್ಲಿ ಸಣ್ಣ ಸಣ್ಣ ಮೊಗ್ಗುಗಳು ಬೆಳೆಯುತ್ತವೆ. ಆ ಎಲೆ ನೆಲಕ್ಕೆ ಬಿದ್ದಾಗ ಆ ಮೊಗ್ಗುಗಳಿಂದಲೇ ಹೊಸ ಗಿಡಗಳು ಹುಟ್ಟಿಕೊಳ್ಳುತ್ತವೆ. ಅದ್ಭುತ ಅಲ್ವಾ? ಹಾಗಾದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ಅಂಶ ಏನಂದ್ರೆ ಸಸ್ಯದ ಕೇವಲ ಬೀಜ ಮಾತ್ರವಲ್ಲ, ಅದರ ಬೇರೆ ಬೇರೆ ಭಾಗಗಳಾದ ಕಾಂಡ, ಬೇರು ಅಥವಾ ಎಲೆಗಳು ಕೂಡ ಒಂದು ಸಂಪೂರ್ಣ ಹೊಸ ಸಸ್ಯಕ್ಕೆ ಜನ್ಮ ನೀಡಬಲ್ಲ ಸಾಮರ್ಥ್ಯವನ್ನ ಹೊಂದಿರ್ತವೆ. ಸರಿ, ಇವತ್ತು ನಾವು ಅಲೈಂಗಿಕ ಸಂತಾನೋತ್ಪತ್ತಿಯ ಹಲವು ವೈವಿಧ್ಯಮಯ ವಿಧಾನಗಳ ಬಗ್ಗೆ ತಿಳ್ಕೊಂಡ್ವಿ. ಬನ್ನಿ ಅವೆಲ್ಲವನ್ನೂ ಒಮ್ಮೆ ತ್ವರಿತವಾಗಿ ನೆನ್ಪಿಸ್ಕೊಳ್ಳೋಣ. ನಾವು ಒಟ್ಟು 5 ಪ್ರಮುಖ ಪ್ರಕಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಮೊದಲನೇದು ವಿಧಳನ, ಅಂದ್ರೆ ಒಂದು ಜೀವಿ ಒಡೆದು ಅನೇಕ ಆಗೋದು. 2ನೇದು ತುಂಡಿರಿಕೆ, ಅಂದ್ರೆ ದೇಹದ ತುಂಡುಗಳಿಂದ ಹೊಸ ಜೀವಿ ಬೆಳೆಯೋದು. 3ನೇದು ಪುನರುತ್ಪಾದನೆ, ಅಂದ್ರೆ ಕಳೆದುಹೋದ ಭಾಗಗಳಿಂದ ಮತ್ತೆ ಬೆಳೆಯೋದು. 4ನೇದು ಮೊಗ್ಗುವಿಕೆ, ಅಂದ್ರೆ ದೇಹದ ಮೇಲೆ ಮೊಗ್ಗು ಬೆಳೆದು ಹೊಸ ಜೀವಿಯಾಗೋದು. ಮತ್ತು ಕೊನೆಯದಾಗಿ ಸಸ್ಯಗಳಲ್ಲಿ ಕಂಡುಬರುವ ಕಾಯಜ ಸಂತಾನೋತ್ಪತ್ತಿ. ಏಕಕೋಶ ಜೀವಿಯಿಂದ ಹಿಡಿದು ಸಂಕೀರ್ಣವಾದ ಸಸ್ಯಗಳವರೆಗೆ ಪ್ರಕೃತಿ ಒಂದೇ ಪೋಷಕ ಜೀವಿಯಿಂದ ಸಂತತಿಯನ್ನ ಸೃಷ್ಟಿಸಲು ಎಷ್ಟೊಂದು ಅದ್ಭುತವಾದ ದಾರಿಗಳನ್ನ ಕಂಡುಕೊಂಡಿದೆ ನೋಡಿ. ಹಾಗಾದ್ರೆ ಈ ಎಲ್ಲಾ ವಿಧಾನಗಳನ್ನ ನೋಡಿದ ಮೇಲೆ ಒಂದು ಕುತೂಹಲಕಾರಿ ಪ್ರಶ್ನೆ ಮೂಡುತ್ತೆ. ಒಂದು ಜೀವಿ ತನ್ನ ಸಂತತಿಯನ್ನ ಉಳಿಸಿಕೊಳ್ಳಲು ಮತ್ತು ಮುಂದುವರಿಸಲು ಈ ಎಲ್ಲಾ ವಿಧಾನಗಳಲ್ಲಿ ಯಾವುದು ಅತ್ಯಂತ ಯಶಸ್ವಿ ತಂತ್ರವಾಗಿರಬಹುದು? ಯಾವುದು ಪರಿಸರಕ್ಕೆ ಬೇಗ ಹೊಂದಿಕೊಳ್ಳಲು ಸಹಾಯ ಮಾಡಬಹುದು? ಇದರ ಬಗ್ಗೆ ಖಂಡಿತ ಯೋಚಿಸಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.